ಮೊದಲ ಬಾರಿಗೆ ಅಧಿಕಾರ ಹಂಚಿಕೆಯ ಗುಟ್ಟು ಬಿಚ್ಚಿಟ್ಟ ಡಿಕೆ ಶಿವಕುಮಾರ್. ಅಧಿಕಾರ ಹಂಚಿಕೆಗೆ ಈ ಒಂದು ಗುಟ್ಟೇನಿಟ್ಟಿದ್ರು, ಆ ಗುಟ್ಟನ್ನ ಕೊನೆಗೂ ಬಿಚ್ಚಿಟ್ಬಿಟ್ಟಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ಸಿಎಂ ಮಾಡ್ತಾರೆ ಅಂದುಕೊಂಡಿದ್ದೆ, ವರಿಷ್ಠರು ನನ್ನನ್ನೇ ಸಿಎಂ ಮಾಡ್ತಾರೆ ಅಂತ ಅಂದುಕೊಂಡಿದ್ದೆ ಅಂತ ಹೇಳಿ ಈಗ ಒಂದು ಗುಟ್ಟನ್ನ ಬಿಚ್ಚಿಡ್ತಾ ಇದ್ದಾರೆ ಡಿಕೆ ಶಿವಕುಮಾರ್. ಆದ್ರೆ ಸಿದ್ದರಾಮಯ್ಯ ಅವ್ರಿಗೂ ಕೂಡ ಅವಕಾಶ ಕೊಡೋಣ ಅಂತ ಅಂದಿದ್ರು. ಆದ್ರೆ ಅವತ್ತು ಇಬ್ಬರು ಕೂಡ ಶೇರ್ ಮಾಡ್ಕೊಳ್ಳಿ ಅಂತ ಪಕ್ಷ ಹೇಳ್ತು. ಈ ಗುಟ್ಟು 3-4 ಜನರಿಗಷ್ಟೇ ಗೊತ್ತಿತ್ತು ಅಂತ ಹೇಳಿ ಈ ಗುಟ್ಟನ್ನ ಈಗ ರಟ್ ಮಾಡಿಬಿಟ್ಟಿದ್ದಾರೆ ಡಿಕೆ ಶಿವಕುಮಾರ್. ಅಧಿಕಾರ ಹಂಚಿಕೆ ಗುಟ್ಟು ಬೆಚ್ಚಿಟ್ಟ ಸಿಎಂ ಡಿಕೆ ಶಿವಕುಮಾರ್. ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ಸಿಎಂ ಮಾಡ್ತಾರೆ ಅಂದ್ಕೊಂಡಿದ್ದೆ, ವರಿಷ್ಠರು ನನ್ನನ್ನೇ ಸಿಎಂ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೆ. ಆದ್ರೆ ಸಿದ್ದರಾಮಯ್ಯಗೂ ಅವಕಾಶ ಕೊಡೋಣ ಅಂದ್ರು. ಈ ಗುಟ್ಟು 3-4 ಜನರಿಗಷ್ಟೇ ಗೊತ್ತಿತ್ತು. ಆದ್ರೆ ಅಂದು ಈ ಗುಟ್ಟು ಆಗಿತ್ತು. ಆದ್ರೆ ಅದನ್ನ ಎಲ್ಲೂ ಕೂಡ ಹೇಳಲಿಲ್ಲ. ಧರ್ಮಗುರುಗಳ ನಿಯೋಗದ ಮುಂದೆ ಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿರೋದು. ವರಿಷ್ಠ ತೀರ್ಮಾನ ಮಾಡಿದಂತ ವಿಚಾರ. ನಾನು ಕೂಡ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ನನ್ನೇ ಮುಖ್ಯಮಂತ್ರಿ ಮಾಡ್ತೀನಿ ಅಂತೇಳಿ ನಿರೀಕ್ಷೆ ಮಾಡ್ಕೊಂಡಿದ್ದೇನೆ. ಆದರೆ ಪಕ್ಷ ಹೇಳ್ತು, ಇಲ್ಲ ಸಿದ್ದರಾಮಯ್ಯನವ್ರಿಗೂ ಒಂದು ಅವಕಾಶ ಮಾಡ್ಕೊಡೋಣ, ಇಬ್ರು ಶೇರ್ ಮಾಡ್ಕೊಳ್ಳಿ ಅಂತೇಳಿ ನನಗೆ ಮಾರ್ಗದರ್ಶನ ಕೊಟ್ಟರು. ಈ ಗುಟ್ಟು ಕೆಲವ್ರ ಹತ್ರ ಬಿಟ್ಟರೆ ಎಲ್ಲ ಯಾರ ಜನ ಇರಲಿಲ್ಲ. ಈ ಗುಟ್ಟು ಬರೀ ನಾವು 3-4 ಜನದ ಹತ್ರ ಮಾತ್ರ ಇತ್ತು. ಅದಾದ್ಮೇಲೆ ಪಕ್ಷ ತೀರ್ಮಾನವನ್ನು ಮಾಡಿ ನನಗಿವತ್ತು ಈ ಸ್ಥಾನದಲ್ಲಿ ಕುಣಿಸಿದ್ದಾರೆ. ನಾನು ಎಲ್ಲ ಜಾತಿ ಎಲ್ಲ ಧರ್ಮದವನ್ನು ಒಟ್ಟಿಗೆ ತೆಗೆದುಕೊಳ್ಬೇಕಾದ್ದು ನಮ್ಮ ಧರ್ಮ. ಮೂಲ ನಮಗೆ ಸಂವಿಧಾನದ ಮೇಲೆ ನಾವೆಲ್ಲ ನಡ್ಕೊಳ್ತಾ ಇದ್ದೀವಿ. ಕಾಂಗ್ರೆಸ್ಸು ಯಾವಾಗಲೂ ಕೂಡ ನೀವು ಕಾಂಗ್ರೆಸ್ನ ತಪ್ಪಿಕೊಂಡಿದ್ದೀರಿ, ಕಾಂಗ್ರೆಸ್ ನಿಮ್ಮನ್ನು ತಪ್ಪಿಕೊಂಡಿದೆ, ಇಬ್ಬರು ಒಟ್ಟಿಗಿದೆ. ಸಲೀಂರವರು ನಾನು ಸಲೀಂರವ್ರಿಗೆ ಒಳ್ಳೇದಾಗಬೇಕು ಅಂತೇಳಿ ತಾವೆಲ್ಲ ಬಂದಿದ್ದೀರಿ. ನೀವು ಸಲೀಂ ಕೇಳಿ ನೋಡಿ. ವಿನಯ್ ಕುಮಾರ್ ಸೊರ್ಕೆ ನಾವೆಲ್ಲ ವಿದ್ಯಾರ್ಥಿ ನಾಯಕರಾಗಿದ್ದೆವು. ಸಲೀಂ ಅಹಮದ್ ಕೂಡ ನಮ್ಮ ಜೊತೆ ಸ್ಟೂಡೆಂಟ್ ಎಲೆಕ್ಷನ್ ಶೇಷಾಪುರ ಇದ್ದ, ನಾನು SRC ಕಾಲೇಜಲ್ಲಿದ್ದೆ. ನಾವೆಲ್ಲ ಒಟ್ಟಿಗೆ ರಾಜಕಾರಣ ಮಾಡ್ತಿದ್ದೇವೆ. ನನ್ನ ಜೊತೆ ವರ್ಕಿಂಗ್ ಪ್ರೆಸಿಡೆಂಟ್ ಆಗಿ ಕೆಲಸ ಮಾಡ್ತಿದ್ದೆ. ಇಡೀ ದೊಡ್ಡ ವಿರೋಧ ಇತ್ತು ಅವ್ರಿಗೆ MSc ಮಾಡಬಾರ್ದು ಅಂತ. ನಾನೇ, ಯಾಕೆಂದರೆ 2 ಬಾರಿ ಕರ್ಕೊಂಡೋಗಿ ನಮ್ಮ ಲೀಡರ್ಗಳು ಅಲ್ಲಿ ನಿಲ್ಲಿಸಿದ್ರು. ಅದೇ ಬೆಂಗಳೂರಲ್ಲಿ ಇದ್ದಿದ್ರೆ ಯಾವತ್ತೋ ಲೋಕಸಭೆಗೆ ಹೋಗ್ತಿದ್ದ ಆತ. ಲೋಕಸಭೆಗೆ ಹೋಗ್ತಿದ್ದ. ಬೆಂಗಳೂರು ಸಿಟಿ ಕಾನ್ಸಂಟ್ರೇಟ್ ಮಾಡಿದರೆ ಹೋಗುವಂಥ ಎಲ್ಲ ಅವಕಾಶಗಳು ಕೂಡ ಇತ್ತು. ಕಾರಣ ಅಂತಿದ್ರೆ ಅದು ಆಗಲಿಲ್ಲ. ಸೊ ಅಲ್ಲಿ ಸೋತಿ ವಾಪಸ್ಸು ವೇಕೆನ್ಸಿ ಇತ್ತು. ನ್ಯಾಷನಲ್ ಲೆವೆಲಲ್ಲೂ ಹೋಗೋ ಅವಕಾಶ ಇತ್ತು. ನ್ಯಾಷನಲ್ ಲೆವೆಲ್ ಕೂಡ ಬೆಳೆದ. ಬೇಕಾದಷ್ಟು ಹಿಂದೆ ಕೃಷ್ಣ ಅವ್ರ ಕಾಲದಲ್ಲಿ ಮಂತ್ರಿ ಆಗಬೇಕು ಅಂತ ಪ್ರಯತ್ನ ಪಟ್ಟಾಗ ನಾವು ಚೀಫ್ ವಿಪ್, ಇದು ನಮ್ಮ ಪಕ್ಷದ ವರಿಷ್ಠ ತೀರ್ಮಾನ ಮಾಡಿ. ಬರೀ ಒಂದು 3-4 ಜನರಿಗೆ ಮಾತ್ರ ಗೊತ್ತಿತ್ತು ಅಂತೇಳಿ. ಅಂದ್ರೆ ಮೊದಲ ಬಾರಿಗೆ ಒಂದು ಅಧಿಕಾರದ ಹಂಚಿಕೆ ವಿಚಾರವಾಗಿ ಮಾತನಾಡಿರೋದು ಡಿಕೆ ಶಿವಕುಮಾರ್ ಅವರು. ಯಾಕಂದ್ರೆ ವರಿಷ್ಠರು ಹೇಳ್ತಾರೆ, ಸಿದ್ದರಾಮಯ್ಯ ಅವರು ನೀವು ಇಬ್ರು ಕೂಡ ಮಾತನಾಡಿಕೊಂಡು ಇಬ್ರು ಕೂಡ ಹೋಗಿ ಅಂತ. ಆದ್ರೆ ವರಿಷ್ಠರು ನೀನು ಮಾಡು, ನೀನು CM ಆಗು ಅಂತೇಳಿ ಮೊದಲೇ ಡಿಸೈಡ್ ಮಾಡಿದ್ರು ಅನ್ನೋ ಗುಟ್ಟನ್ನ ರಟ್ಟು ಮಾಡಿರೋದು. ಅಧಿಕಾರ ಹಂಚಿಕೆ ವಿಚಾರವಾಗಿ ಡಿಕೆ ಶಿವಕುಮಾರ್ ಇದೇ ಮೊದಲ ಬಾರಿಗೆ ಈ ರೀತಿ ಹೇಳಿಕೆಯನ್ನು ಕೊಟ್ಟಿರೋದು. ಹಾಗೆ ಅಧಿಕಾರ ಹಂಚಿಕೆ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ CM ಮಾಡ್ತಾರೆ ಅಂದ್ಕೊಂಡಿದ್ದೆ. ಆದರೆ ವರಿಷ್ಠರು ನನ್ನನ್ನೇ CM ಮಾಡ್ತಾರೆ ಅಂತ ನನಗೆ ಮೊದಲೇ ಗೊತ್ತಿತ್ತು. ಆದರೆ ಬೇರೆ ಥರ ನಾನು ಅಂದ್ಕೊಂಡಿದ್ದೆ. ಆದರೆ ವರಿಷ್ಠರು ನನ್ನನ್ನೇ CM ಮಾಡ್ತಾರೆ ಅಂತ ಗೊತ್ತಿತ್ತು. ಆದರೆ ಸಿದ್ದರಾಮಯ್ಯ ಅವ್ರಿಗೂ ಕೂಡ ಅವಕಾಶ ಕೊಡೋಣ ಅಂತ ಕೂಡ ಅಂದಿದ್ರು. ಸೊ ಹಾಗಾಗಿ ಇದು ಸ್ವಲ್ಪ ಜನರಿಗೆ ಅಷ್ಟೇ ಗೊತ್ತಿತ್ತು ಅಂತೇಳಿ ಏನು ಅವತ್ತು ಈ ಒಂದು ಗುಟ್ಟಿನ ಮಾತುಕತೆ ಆಗಿತ್ತು, ಅದನ್ನು ಎಲ್ಲೂ ಹೇಳಿರಲಿಲ್ಲ ಅಂಥೇಳಿ DKಶಿ ದರ್ಗಾಗಳ ಧರ್ಮಗುರುಗಳ ನಿಯೋಗದಲ್ಲಿ ಈ ಹೇಳಿಕೆಯನ್ನು ಕೊಟ್ಟಿರೋದು.
ನಾನು ಕೂಡ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ನನ್ನೇ ಮುಖ್ಯಮಂತ್ರಿ ಮಾಡ್ತೀನಿ ಅಂತ